ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿ 208ನೇ ಭೀಮಾ ಕೌರಂಗ ವಿಜಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಅದ್ದೂರಿ ವಿಜಯೋತ್ಸವವನ್ನು ಸಚಿವ ಸತೀಶ್ ಜಾರಕಿಹೊಳಿ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಪೂಜ್ಯ ಬೋಧಿರತ್ನ ಬಂತೇಜಿ ಅವರು ದಿವ್ಯ ಸಾನ್ನಿಧ್ಯ ವಹಿಸಿದರು. ಮೌಲ್ಯಮಾಪನ ಕುಲಸಚಿವರು ಪ್ರೊಫೆಸರ್ ಸಿಎಸ್ ಕರಿಗಾರ್, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಡಾಕ್ಟರ್ ದೇವರಾಜು ಪಿ, ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ನಿರ್ದೇಶಕ ಪ್ರೊಫೆಸರ್ ಜಿ ಕೃಷ್ಣಮೂರ್ತಿ, ಆರ್ಪಿಐ ರಾಜ್ಯಾಧ್ಯಕ್ಷ ಎಂ ವೆಂಕಟಸ್ವಾಮಿ, ದಲಿತ ಹೋರಾಟಗಾರ ಮಾವಳಿ ಶಂಕರ್, ವಿದ್ಯಾ ವಿಷಯಕ ಪರಿಷತ್ ಸದಸ್ಯರಾದ ಡಾಕ್ಟರ್ ಕೃಷ್ಣ ಅವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ವಕಾಲಕ್ಕೂ ಪ್ರಸ್ತುತ ಅಂತ ಹೇಳಿದ್ರು. ಇತಿಹಾಸವನ್ನ ತಿರುಚೋ ಪ್ರಯತ್ನಗಳು ದೇಶದಲ್ಲಿ ಹೆಚ್ಚಾಗಿದೆ. ಅಂಬೇಡ್ಕರ್ ಗಾಂಧಿಯವರ ಹೆಸರಿನ ಯೋಜನೆಗಳನ್ನ ಬದಲಾಯಿಸುವ ಮೂಲಕ ಅವರ ಸಾಧನೆಗಳನ್ನ ಇತಿಹಾಸದ ಪುಟದಿಂದ ಅಳಿಸಿ ಹಾಕಲಾಗ್ತಿದೆ. ಈ ಭೂಮಿ ಇರುವವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಉಳಿದಿರುತ್ತೆ ಅಂತ ಜಾರಕಿಹೊಳಿ ತಿಳಿಸಿದ್ರು. ಈ ಸಂವಿಧಾನದಿಂದ ನಮ್ಮ ಲಾಭದಿಂದ ಯಾವಾಗ ತಿಳಿಸೋದು? ನಮಗೆ ಲಾಭ ಆಗಿದೆ, ಅದ್ರ ಬಗ್ಗೆ ನಾವು ಪ್ರತಿ ಸಾರಿ ಹೆಮ್ಮೆಯಿಂದ ಹೇಳ್ತೀವಿ. ಬೇರೆಯವ್ರನ್ನ ನಾವು ಇತರ ತಂದಾಗ ಮಾತ್ರ ನಾವು ಯಶಸ್ವಿ ಆಗ್ತೀವಿ. ಇಲ್ಲಾಂದ್ರೆ ಇನ್ನೊಂದ್ ಕಡೆ ವಾಲಿದಾರ ಅವ್ರು, ನಮ್ದು ಈ ಕಡೆ ಏನೂ ಸಂಬಂಧ ಇಲ್ಲ, ನಾವು ಆ ಕಡೆ ಇದೀವಿ, ಸ್ವಲ್ಪ ನಾವು ಶ್ರೀಮಂತರಾಗಿದ್ದೀವಿ, ಭೂಮಿ ಜಾಸ್ತಿ ಇದೆ ಅಂತ ಆ ಕಡೆ ಒಲಿತಿದಾರ ಅವರು. ಹಂಗಲ್ಲ, ಈ ಸಂವಿಧಾನ ಇಲ್ಲವ್ರೆ ಆವಾಗ ಏನೋ ಇರೋಲ್ಲ, ಅವ್ರ ಕಡೆ ಇರೋಲ್ಲ, ನಾವು ಏನೋ ಇರಲ್ಲ. ಸೊ ಇದು ತಿಳುವಳಿಕೆವಂತ ಕಾರ್ಯಕ್ರಮ. ಅದು ವಿಶೇಷವಾಗಿ ವಿದ್ಯಾರ್ಥಿಗಳು, ನಿಮ್ಮ ಪಾತ್ರ ಬಹಳ ಮುಖ್ಯವಾಗಿರುವಂಥದ್ದು. ನೀವು ಕಲಿತಾ ಇದ್ರಿ, ನಾಳೆ ಉನ್ನತ ಹುದ್ದೆಯಲ್ಲಿ ಬರ್ಬೋದು, ರಾಜಕೀಯದಲ್ಲಿ ಇರ್ಬೋದು, ಸಾಮಾಜಿಕ ರಂಗದಲ್ಲಿ ಬರ್ಬೋದು.